ಡೇ ಅಂಡ್ ನೈಟ್ ಅಲ್ಲೇ ಇರೋದಂದ್ರೆ ಏನು ಆಂಟಿ? ಈ ತರದ ಜಾಬ್ ಬಗ್ಗೆ ನಾನೆಲ್ಲೂ ಕೇಳಿಲ್ಲ, ನೋಡೂ ಇಲ್ಲ. ನಾನು ಮನೇಲೇ ಇದ್ದೀನಿ. ನನ್ನ ಜೊತೆ ಮಾತಾಡ್ಬೇಕು ಅಂತ ಕನ್ಸರ್ನ್ ಕೂಡ ಇಲ್ಲ ಅಂದ್ರೆ ಹೇಗೆ ಆಂಟಿ? ಅಂದ್ರೆ ಬಾವಾ, ಇಷ್ಟು ದಿನ ನೀವು ಬಂದಿಲ್ಲ ಅಂತ ಅವಳನ್ನ ಮರ್ತೋಗ್ಬಿಟ್ಟಿದ್ದೀರೇನೋ ಅನ್ನೋ ಕೋಪ ಅನ್ಸುತ್ತೆ ಬಾವಾ. ಅದನ್ನ ಹೇಳ್ಬೇಕಲ್ವಾ ಸ್ಯಾಂಡಿ? ಸಾರಿ ಹೇಳೋದು, ಹೊರಗಡೆ ಕರ್ಕೊಂಡೋಗಿ ಏನಾದ್ರು ಟ್ರೀಟ್ ಕೊಡ್ಸೋದು, ಏನೋ ಒಂದ್ ಮಾಡಿ ಕೂಲ್ ಮಾಡ್ತೀನಲ್ವಾ? ಈಶ್ವರಿ ದೇವಿ ಅವ್ರಿಗೆ ಭಾಷಿಣಿ ಮೇಲೆ ತುಂಬಾ ನಂಬಿಕೆ ಇದೆ ವರುಣ್. ಅದಕ್ಕೆ ಯಾವ್ದೇ ಚಿಕ್ಕ ಕೆಲಸ ಮಾಡ್ಬೇಕು ಅಂದ್ರು, ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತಂದ್ರು ನಮ್ ಭಾಷಿಣಿನ ಕರ್ಕೊಂಡ್ ಹೋಗ್ತಾರೆ. ಪಾಪ ಅವಳು ಕೂಡ ಫ್ರೀ ಆಗಿರೋದೇ ಇಲ್ಲ. ನಿನ್ ಜೊತೆ ಸಮಯ ಕಳಿಬೇಕು ಅಂತ ಅವಳಿಗೂ ಇರೋದಿಲ್ವಾ ಹೇಳು? ಅದಕ್ಕೆ ಸೊಲ್ಯೂಷನ್ ಆಗಿ ಕೆಲಸ ಬಿಡು ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ದಾಳೆ. ಒಂದು ವೇಳೆ ಅವ್ರ ಹತ್ರ ಹೇಳೋದಕ್ಕೆ ಆಗ್ತಾ ಇಲ್ವೇನೋ? ನೀವೇ ಮಾತಾಡಿ ನೋಡಿ ಆಂಟಿ. ಇಂಥ ಜಾಬ್ ಮಾಡೋದ್ರಿಂದ ಭಾಷಿಣಿಗೆ ಅಲ್ಲ, ನನಗೂ ಕೂಡ ಸ್ಟ್ರೆಸ್ಫುಲ್ ಆಗಿದೆ. ಸರಿ ವರುಣ್, ಬಂದ್ಮೇಲೆ ಮಾತಾಡ್ತೀನಿ ಬಿಡು. ಬಂದ್ಮೇಲೆ ಅಲ್ಲ ಆಂಟಿ, ಈಗಲೇ ಫೋನ್ ಮಾಡಿ ಮಾತಾಡಿ. ನಿಮ್ ಮಾತು ಕೇಳಿಲ್ಲ ಅಂದ್ರೆ ಐ ವಿಲ್ ಹ್ಯಾಂಡಲ್ ದಾಟ್. ಸಂಧ್ಯಾ ಫೋನ್ ಮಾಡು ಅಂತ ಹೇಳಿದ್ನಲ್ಲ. ಭಾಷಿಣಿ ಮನೆಯಿಂದ ಅಂತ ಕಾಣಿಸುತ್ತೆ. ಆದ್ರೂ ಫೋನ್ ಯಾಕೆ ಇಲ್ಲಿಟ್ಟಿದ್ದಾಳೆ? ರಾಹುಲ್ ಏನಾದ್ರೂ ನೋಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ಲ. ಹಲೋ ಅಮ್ಮ, ಭಾಷಿಣಿ? ಭಾಷಿಣಿ ಅಲ್ಲ, ನಾನು ಈಶ್ವರಿ ದೇವಿ. ಅಮ್ಮ ನೀವಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಿಮ್ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಮ್ಮ. ನಮ್ ಭಾಷಿಣಿ ಇನ್ನೂ ಮನೆಗ್ ಬಂದಿಲ್ಲ. ಒಂದ್ಸಲ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಓ ನಿನ್ನೆಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಅವಳು ನನಗೆ ಹೆಲ್ಪ್ ಮಾಡ್ತಾ ಇಲ್ಲೇ ಇದ್ಬಿಟ್ಲು. ಕೆಲ್ಸ ಇದ್ರೆ ಬರಲ್ಲ ಅಂತ ನನ್ಗೂ ಗೊತ್ತಮ್ಮ. ಆದ್ರೆ ಭಾಷಿಣಿಗೋಸ್ಕರ ನನ್ ಸೋದರಳಿಯ ಅಮೇರಿಕಾಯಿಂದ ಬಂದಿದ್ದಾನೆ. ಈಗ್ಲೂ ಬರ್ಲಿಲ್ಲ ಅಂದ್ರೆ ಹೇಗಮ್ಮ? ಸೋದರಳಿಯನ? ಹೌದಮ್ಮ, ನನ್ನ ಅಣ್ಣನ್ ಮಗ. ನಮ್ಮಮ್ಮನ ಆಸೆ ಪ್ರಕಾರ ಚಿಕ್ಕ ವಯಸ್ಸಲ್ಲೇ ಅವರಿಬ್ಬರಿಗೂ ಮದ್ವೆ ಮಾಡ್ಸಿದ್ವಿ. ವಾಟ್? ಮದ್ವೆ ಕೂಡ ಆಗಿದ್ಯಾ? ಆಗಿತ್ತಮ್ಮ. ಆದ್ರೆ ನನ್ನ ಅತ್ತಿಗೆಗೆ ಇಷ್ಟ ಇಲ್ದೆ ಕೋಪದಲ್ಲಿ ತಾಳಿನ ಕಿತ್ತು ಹಾಕಿ ನನ್ನ ಸೋದರಳಿಯನ್ನ ಅವಾಗ್ಲೇ ಕರ್ಕೊಂಡು ಹೊರಟೋದ್ರು. ಕೆಲವು ವರ್ಷಗಳ ಹಿಂದೆ ನನ್ನ ಅಣ್ಣ ಸತ್ತೋದ್ರು. ಮುರಿದೋಗಿರೋ ಸಂಬಂಧ ಮತ್ತೆ ಒಂದಾಗ್ಬೇಕು ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆ ನನ್ನ ಅಳಿಯ ಭಾಷಿಣಿನ ಮದ್ವೆ ಮಾಡ್ಕೊಂಡು ಅಮೆರಿಕಾ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ. ಅಮೆರಿಕನ? ಭಾಷಿಣಿಗೆ ಈ ಮದುವೆ ಇಷ್ಟ ಆಗಿದ್ಯಾ? ಇಷ್ಟ ಮಾತ್ರ ಅಲ್ಲಮ್ಮ, ಭಾವ ಅಂದ್ರೆ ಅವಳಿಗೆ ಚಿಕ್ಕ ವಯಸ್ಸಿಂದ ತುಂಬಾ ಪ್ರೀತಿ. ಓ ಹೌದಾ? ಒಳ್ಳೇದಮ್ಮ. ನನ್ನ ಅಳಿಯ ಬಂದಿದ್ದಾನೆ. ಆದ್ರೆ ಪಾಪ ಒಂದು ದಿನ ಕೂಡ ಭಾಷಿಣಿಗೆ ಫ್ರೀ ಇಲ್ಲ. ಯಾವಾಗ್ಲೂ ಅಲ್ಲೇ ಇರ್ತಾಳೆ. ನನ್ನ ಅಳಿಯ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನಮ್ಮ. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ನಿಂದಿಸ್ತಾ ಇಲ್ಲ. ಆದ್ರೆ ನನ್ನ ಅಳಿಯನ್ ಸಂಕಟ ನೋಡಕ್ಕಾಗ್ದೆ ಫೋನ್ ಮಾಡದ್ನಮ್ಮ. ಅಯ್ಯೋ ಪರವಾಗಿಲ್ಲಮ್ಮ, ನಾನ್ ಅರ್ಥ ಮಾಡ್ಕೊಳ್ತೀನಿ ಬಿಡಿ. ನಾನು ಈಗ್ಲೇ ಭಾಷಿಣಿ ಹತ್ರ ಮಾತಾಡಿ ಕಳಿಸ್ಕೊಡ್ತೀನಿ. ಸಂತೋಷ ಅಮ್ಮ. ನೀವ್ ಹೇಳಿದ್ರಾದ್ರೂ ಕೇಳ್ತಾಳೆ. ಸ್ವಲ್ಪ ಹೇಳಿಮ್ಮ. ಸರಿ, ಇಡ್ತೀನಮ್ಮ. ವರುಣ್ ಬರ್ತಿದ್ದಾಳೆ. ಇನ್ನೊಂದು 15 ನಿಮಿಷ ಅಷ್ಟೇ. ಸರಿ ಆಂಟಿ. ಭಾಷಿಣಿಗೆ ಮದ್ವೆ ಆಗಿ ಅಮೆರಿಕಕ್ಕೆ ಏನಾದ್ರೂ ಹೊರಟೋದ್ರೆ ಇಲ್ಲಿ ರಾಹುಲ್ ಪರಿಸ್ಥಿತಿ ಏನು? ಹಾಗಂತ ನನ್ನ ಸ್ವಾರ್ಥಕ್ಕೋಸ್ಕರ ಅವಳು ಲೈಫ್ನ ಡಿಸ್ಟರ್ಬ್ ಮಾಡೋದು ಕೂಡ ಕರೆಕ್ಟ್ ಅಲ್ಲ ಅಲ್ವಾ? ರಾಹುಲ್ ಅಲ್ಲಿ ಬದಲಾವಣೆ ಆಗೋವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ.
ಮನಸೇ ಮನಸೇ ನಿನಗೊಂದು ಮನವಿ ಮನಸ್ಸೇ ಕೈಯ ಮುಗಿವೆ ಕನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸೇ ಮನಸೇ ಒಮ್ಮೆ ಸಮ್ಮತಿಸೆ ಮನಸೇ ಮನಸೇ ನಿನಗೊಂದು ಮನವಿ ಮನಸ್ಸೇ ಸಾರಿ ಸರ್ಸು, ನಿನ್ನ ಸ್ಥಾನಕ್ಕೆ ಬಂದಿರೋ ಆ ಭಾಷಿಣಿ ಜೊತೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಆದ್ರೆ ನನ್ನಿಂದಾನೇ ಅವಳಿಗೆ ಹಾಗೆಲ್ಲ ಆಗಿರೋದಕ್ಕೆ ಅವಳು ಹೇಳಿದ ಕೆಲಸನ ಮಾಡಬೇಕಾಗಿ ಬಂದಿದೆ. ನಿನ್ನ ಹಾಗೆ ನಾಟಕ ಮಾಡೋದಕ್ಕೆ ಬಂದು ನೀನೇ ಅನ್ಕೊಂಡು ತುಂಬಾ ಫೀಲ್ ಮಾಡ್ಕೋತಿದ್ದಾಳೆ. ಎಮೋಷನಲ್ ಆಗಿ ನನಗೆ ಹತ್ರ ಆಗೋದಕ್ಕೆ ಹುಚ್ಚಾಗಿ ಏನೇನೋ ಮಾತಾಡ್ತಿದ್ದಾಳೆ. ಅವಳನ್ನ ಮುಟ್ಟಿದ್ದಕ್ಕೆ, ಜಡೆ ಹಾಕಿದ್ದಕ್ಕೆ, ತಿಂಡಿ ತಿನ್ಸಿದ್ದಕ್ಕೆ ನನ್ನ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಂಡಿದ್ದೀನಿ. ಆ ಕೊಳಕು ನನ್ನ ಮನಸ್ಸಿಗೆ ಅಂಟೋದಿಲ್ಲ. ಯಾಕೆಂದ್ರೆ ಇಲ್ಲಿರೋ ಸ್ಥಾನ ಮಾತ್ರ ಯಾವಾಗ್ಲೂ ನಿಂದೆ ಸರ್ಸು. ನನ್ನನ್ನ ನಂಬಿಸೋದಕ್ಕೆ ಒಪ್ಸೋದಕ್ಕೆ ಏನ್ ಮಾಡೋದಕ್ಕಾದ್ರೂ ಸಿದ್ಧವಾಗಿರೋ ಆ ಭಾಷಿಣಿನ ಇಲ್ಲಿಂದ ಹೊರಗಡೆ ಕಳಿಸೋವರೆಗೂ ನನಗೆ ಮನಃಶಾಂತಿ ಇರೋದಿಲ್ಲ. ನೀನ್ ಅನ್ಕೊಂಡ್ರೆ ಅದೇನು ಅಷ್ಟು ದೊಡ್ಡ ಕಷ್ಟ ಅಲ್ಲ ರಾಹುಲ್. ಏನ್ ಮಾತಾಡ್ತಿದ್ಯಾ ಪ್ರೀತಿ? ಆ ಭಾಷಿಣಿಯಿಂದ ನೀನ್ ಪಡ್ತಿರೋ ನೋವನ್ನ ದೂರ ಮಾಡ್ಕೊಳ್ಳೋಕೆ ದಾರಿ ಹೇಳ್ತಿದ್ದೀನಿ. ಹೋಗ್ ಸಾಯಿ ಅಂತ ಹೇಳಿದ್ರು ಇದೇ ಮನೆಯಲ್ಲೇ ಬಿದ್ದಿದ್ದಾಳೆ. ಮಾವ ಏನೋ ಪೊಲೀಸವ್ರನ್ನ ಕರ್ಕೊಂಡು ಬಂದು ಅಡ್ಡುಗೋಡೆ ಹಾಕಿದ್ದಾರೆ. ನೀನ್ ಯಾವ ದಾರಿ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನಿಂದ ಆಗ್ಲಿಲ್ಲ ಅಂದ್ರು ಅನ್ಕೊಂಡ್ರೆ ಏನನ್ನಾದ್ರೂ ಸಾಧಿಸೋ ಆಂಟಿಯಿಂದ ಆಗತ್ತೆ ಅಲ್ವಾ? ನಮ್ಮಮ್ಮನ? ನೋವೇ ಪ್ರೀತಿ. ಈ ಪೂರ್ತಿ ಕಥೆನ ಡೈರೆಕ್ಟ್ ಮಾಡ್ತಿರೋದು ಅವರೇ. ನನ್ನ ಒಳ್ಳೇದಕ್ಕೋಸ್ಕರ ಅಂತ ಹೇಳಿ ನನಗೆ ನೋವು ಕೊಡ್ತಾ ಈ ನಾಟಕ ಆಡಿಸ್ತಿರೋ ವ್ಯಕ್ತಿ ಮಧ್ಯದಲ್ಲೇ ಯಾಕೆ ನಿಲ್ಲಿಸ್ತಾರೆ? ಆ ಭಾಷಿಣಿನ ಹೊರಗಡೆ ಯಾಕೆ ಕಳಿಸ್ತಾರೆ? ಸರಿ ರಾಹುಲ್, ನೀನ್ ಹೇಳ್ದಾಗೆ ಈ ಪ್ಲಾನ್ ಎಲ್ಲ ಆಂಟಿದೆ ಅನ್ಕೊಳ್ಳೋಣ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ? ಡ್ರಿಂಕ್ಸ್ ಇಂದ ನಿನ್ನ ದೂರ ಮಾಡೋದಕ್ಕೆ, ಆ ಸರಸು ನೆನಪುಗಳಿಂದ ನಿನ್ನ ಹೊರಗಡೆ ಕರ್ಕೊಂಡು ಬಂದು ಬದಲಾಯಿಸೋದಕ್ಕೆ ಅಲ್ವಾ? ನಾನು ಹೇಗೆ ಬದಲಾಗ್ತೀನಿ? ನನ್ನ ಸರಸುನ ನಾನು ಯಾಕೆ ಮರ್ತು ಹೋಗ್ತೀನಿ? ಮರ್ತು ಹೋಗಲ್ಲ ಅಂತ ನನಗೆ ಗೊತ್ತು ರಾಹುಲ್. ಆದ್ರೆ ಬದಲಾದ ಹಾಗೆ ನಡ್ಸಿದ್ರೆ ಆಂಟಿ ಕೂಡ ನಂಬ್ತಾರೆ. ಆ ನಂಬಿಕೆನೆ ಭಾಷಿಣಿ ದೂರ ಆಗೋದಕ್ಕೆ ಕಾರಣ ಆಗುತ್ತೆ. ನೀನ್ ಹೇಳ್ದಾಗೆ ಆಂಟಿ ಭಾಷಿಣಿನ ನಿನ್ಗೋಸ್ಕರನೇ ಕರ್ಕೊಂಡು ಬಂದಿದ್ರೆ ನಿನ್ನಲ್ಲಿ ಬದಲಾವಣೆ ನೋಡ್ತಿದ್ದಾಗೇನೆ ಇನ್ನೂ ಯಾಕೆ ಇಲ್ಲೇ ಇರೋದಕ್ಕೆ ಬಿಡ್ತಾರೆ? ಇದಕ್ಕೂ ಮುಂಚಿನ ಹಾಗೆ ನೀನ್ ನಾರ್ಮಲ್ ಆಗಿ ಬಿಹೇವ್ ಮಾಡ್ಬೇಕಾದ್ರೆ ಆ ಭಾಷಿಣಿ ಹತ್ರ ಇನ್ನೂ ಯಾಕೆ ನಾಟಕ ಆಡಿಸ್ತಾರೆ? ನೀನ್ ಬದಲಾಯಿಸ್ಬೇಕು ಅಂತ ಬಂದಿದ್ದಾಳೆ. ನೀನ್ ಬದಲಾದ ನಂತರ ಅವಳಿನ್ನೂ ಇಲ್ಲೇ ಯಾಕೆ ಇರ್ತಾಳೆ ಹೇಳು? ಯಾ ಪ್ರೀತಿ, ಕರೆಕ್ಟ್. ನೀನ್ ಹೇಳ್ದ ಹಾಗೇನೆ ನಟಿಸ್ತೇನೆ. ನನ್ನ ಸರಸು ಮಧ್ಯೆ ಬಂದಿರೋ ಆ ಭಾಷಿಣಿನ ಹೇಗಾದ್ರೂ ಮಾಡಿ ನಮ್ಮಮ್ಮನ ಕೈಯಿಂದಾನೇ ಹೊರಗಡೆ ಕಳಿಸ್ತೇನೆ.
ಅನ್ಕೊಂಡಿದ್ದು ಯಾವ ಪರಿಸ್ಥಿತಿಲೂ ನಡಿಬಾರ್ದು. ಭಾಷಿಣಿ ಹೊರಟೋದ್ರೆ ಅಣ್ಣ ಮತ್ತೆ ಕುಡ್ತಕ್ಕೆ ದಾಸ ಆಗ್ತಾನೆ. ಹಾಗಾಗ್ಬಾರ್ದು. ಏನಾಗಿದೆ ಪ್ರೀತಿ? ಡ್ರಿಂಕ್ಸ್ ಇಲ್ಲ ಅಂದ್ರೆ ಮೈಂಡ್ ಕೆಲಸ ಮಾಡದೆ ಇರೋನು ಬಾಟಲ್ಸ್ ನ ಯಾಕೆ ಬ್ರೇಕ್ ಮಾಡ್ತಿದ್ದಾರೆ? ಇದೆಲ್ಲ ಪಾರ್ಟ್ ಆಫ್ ಗೇಮ್ ವನಜಕ್ಕ. ಏನ್ ಗೇಮ್ ಪ್ರೀತಿ? ನಾನ್ ಹೇಳೋದಲ್ಲ, ನೇರವಾಗಿ ತೋರಿಸ್ತೀನಿ, ಬನ್ನಿ, ಆಗ್ಲೇ ನಿಮಗ್ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಮೇಡಮ್, ನೀನು ನನ್ನನ್ನ ಇಷ್ಟು ದಿನ ನಿಮ್ಮೆಲ್ಲರನ್ನು ದೂರ ಮಾಡಿದ ಆ ಡ್ರಿಂಕ್ಸ್ನ ಇನ್ಯಾವತ್ತೂ ನನ್ನ ಕಣ್ಣು ಕಾಣಿಸ್ತಿರೋ ಹಾಗೆ ಬಿಸಾಕಿದ್ದೀನಿ ಮೇಡಮ್. ಆ ಡ್ರಿಂಕ್ಸ್ ಅಲ್ಲೇ ಪ್ರೀತಿನ ಹುಡುಕ್ತಿದ್ ನಾನು. ನಿಜವಾದ ಪ್ರೀತಿ ಏನು, ಅದು ಎಲ್ಲಿದೆಯೋ ಅಂತ ಈಗಷ್ಟೇ ತಿಳ್ಕೊಂಡೆ ಮೇಡಮ್. ನಾನು ಬದಲಾಗಿದ್ದೀನಿ ಮೇಡಮ್. ಹೌದು ಮೇಡಮ್, ನನಗಿದ್ದ ಕೋಪದಲ್ಲಿ ಕಣ್ಣು ಮುಚ್ಚಿ ಹೋಗಿ ನಿಮ್ಮ ಕೂಗಲಿದ್ದ ಒಳ್ಳೆತನನ ತಿಳ್ಕೊಳ್ಳೋದಕ್ಕೆ ಆಗಲಿಲ್ಲ. ಐ ಆಮ್ ಸಾರಿ ಮೇಡಮ್. ರಾಹುಲ್, ನೀನು ಸಾರಿ ಹೇಳೋದು ಯಾಕೋ ಮಗನೆ? ಬೇಡ, ನೀನು ನನ್ನ ಜೊತೆಲಿ ನಗ್ನಗ್ತಾ ಇರು, ನನಗಷ್ಟೇ ಸಾಕು. ಹೌದು ರಾಹುಲ್, ಅದನ್ನು ಬಿಟ್ರೆ ಈ ತಾಯಿಗೆ ಇನ್ನೇನು ಬೇಡಪ್ಪ. ನಾನು ಹೇಗಿದ್ನೋ, ನಿಮ್ಮ ಹತ್ರ ಈ ಮನೆಯವ್ರ ಹತ್ರ ಹೇಗೆ ಬಿಹೇವ್ ಮಾಡಿದ್ನೋ, ಎಷ್ಟು ಇನ್ಸಲ್ಟ್ ಆಗಿ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತು ಮೇಡಮ್. ತಾಯಿಯಾಗಿ ಪ್ರೀತಿಯಿಂದ ನೀವು ಸಾರಿ ಬೇಡ ಅಂತಿದ್ದೀರಾ ಅಷ್ಟೇ. ನಾನು ಮಗನಾಗಲ್ದೇ ಇದ್ರು ಅಟ್ಲೀಸ್ಟ್ ಒಬ್ಬ ಮನುಷ್ಯನಾಗಿ ಹೇಳುವಂತಹ ಜವಾಬ್ದಾರಿ ನನಗಿದೆ ಮೇಡಮ್. ರಾಹುಲ್, ಏನ್ ನಡೀತು ಅನ್ನೋದು ನಿನಗೆ ತಿಳಿತಲ್ಲ, ಅಷ್ಟೇ ಸಾಕು ಕಣೋ. ಅದನ್ನು ಬಿಟ್ಟು ನನ್ನ ಹತ್ರ ಕ್ಷಮಾಪಣೆ ಕೇಳೋಂತ ಅವಶ್ಯಕತೆ ಇಲ್ಲ. ನೀನ್ ಬದಲಾಗ್ಬಿಟ್ಟೆ, ಅಷ್ಟು ಸಾಕು, ಅಷ್ಟು ಸಾಕು ಕಣೋ, ನನಗೆ ಸಾಕು. ಸರಸು ನನ್ನಿಂದ ದೂರ ಆಗೋದಕ್ಕೆ ನೀವೇ ಕಾರಣ ಅನ್ನೋ ಭ್ರಮೆಯಲ್ಲಿ ಇದ್ದಿದ್ರಿಂದಾನೆ ಇಷ್ಟೆಲ್ಲ ಆಗಿತ್ತು. ಅಂದ್ರೆ ಆ ವಿಷಯದಲ್ಲಿ
ನಂದೇನು ತಪ್ಪಿಲ್ಲ ಅಂತ ನಿನಗೆ ಅರ್ಥ ಆಯ್ತಲ್ಲ ರಾಹುಲ್? ಹೌದು ಮೇಡಮ್. ಎಲ್ಲ ನನ್ನ ಹಣೆ ಬರಹದಿಂದಾನೇ ನಡೀತೆ ಹೊರತು ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಮೇಡಮ್. ಸಾಕು ರಾಹುಲ್, ಈ ಒಂದು ಮಾತು ಸಾಕು. ಎಷ್ಟೋ ದಿನಗಳಿಂದ ಎಷ್ಟೋ ಸಾರಿ ನಿನಗ್ ನಿಜ ಹೇಳ್ಬೇಕು ಅಂತ ನಾನು ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಆದ್ರೆ ನೀನೇ ಈ ಮಾತನ್ನ ಹೇಳ್ತಾ ಇರೋದು ನಾನು ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನೋ. ಯು ನೋ ವಾಟ್ ರಾಹುಲ್, ಐ ಆಮ್ ವೆರಿ ಹ್ಯಾಪಿ ಟುಡೇ. ನಾನು ಸರ್ಸು ಒಂದಾಗಿರೋದ ದೇವರಿಗೆ ಇಷ್ಟ ಇಲ್ಲ. ನನ್ನನ್ನ ಒಂಟಿಯಾಗ್ಬಿಟ್ಟು ಹೊರಟು ಹೋಗಿದ್ದಾಳೆ. ಈ ನಿಜ ನನಗೆ ಅರ್ಥ ಆಗೋದಕ್ಕೆ ಇಷ್ಟು ದಿನ ಆಯ್ತು. ಆದ್ರೆ ಇಷ್ಟು ದಿನ ನಾನು ನಿಮಗ್ ಮಾತ್ರ ಅಲ್ಲ, ಡ್ಯಾಡ್ಗೆ, ಅಣ್ಣನಿಗೆ, ನಿಮ್ಗೆಲ್ರಿಗೂ ತುಂಬಾನೇ ನೋವು ಕೊಟ್ಟಿದ್ದೀನಿ ಮೇಡಮ್. ನಡೆದಿರೋ ತಪ್ಪನ್ನ, ಕಳೆದು ಹೋದ ಜೀವನನ ಬದಲಾಯಿಸೋಕಾಗದೆ ಇದ್ದಿದ್ದಕ್ಕೆ ನಾನೇ ಬದಲಾಗಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಇವತ್ತಿಂದ ನಿಮಗಿಷ್ಟ ಆಗೋ ಥರಾನೇ ಇರ್ತೀನಿ. ನೀವು ಹೇಳಿದ ಹಾಗೆ ಕೇಳ್ತೀನಿ ಮೇಡಮ್. ಡ್ರಿಂಕ್ಸು, ಸಿಗರೆಟ್ ಸಹವಾಸ ಮಾಡೋದಿಲ್ಲ. ಎಲ್ಲರ ಜೊತೆ ಸಂತೋಷವಾಗಿ ನಗ್ತಾ ನಾನು ಮೊದಲಿನ ಹಾಗೆ ಇರ್ತೀನಿ. ಸಾಕು ರಾಹುಲ್, ಸಾಕು. ನೀನ್ ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಕಣೋ. ಈ ಪ್ರೀತಿ, ಈ ಮಾತುಗಳು ಇಷ್ಟು ದಿವಸದಿಂದ ಮಿಸ್ ಆಗ್ತಾ ಇತ್ತು ಗೊತ್ತೇನೋ. ಇನ್ಮೇಲಿಂದ ನಾನು ಯಾವುದನ್ನು ಮಿಸ್ ಮಾಡಲ್ಲ ಮೇಡಮ್. ಎಲ್ಲ ನನ್ನ ಜವಾಬ್ದಾರಿನೇ. ಸಾಕು ಕಣೋ. ಇಷ್ಟನ್ನ ಮೀರಿ ಇದಕ್ಕಿಂತ ನನಗೆ ಯಾವ ಸಂತೋಷನೂ ಬೇಡಪ್ಪ. ನೀನು ಸಂತೋಷವಾಗಿದೆಯಲ್ಲ, ನನಗಷ್ಟು ಸಾಕು. ಅಷ್ಟು ಸಾಕು. ಪ್ರೀತಿ ಮಾತನ್ ಕೇಳಿ ಅಣ್ಣ ನಾಟಕ ಮಾಡ್ತಿದ್ದಾನೆ ಅಂತ ಮೇಡಮ್ಗೆ ಗೊತ್ತಾಗ್ತಿಲ್ಲ. ಅಣ್ಣ ಬದಲಾಗಿದ್ದಾನೆ ಅಂತ ಭಾಷಣಿನ ಮನೆಯಿಂದ ಕಳ್ಸಿದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ನೋ, ಹಾಗಾಗ್ಬಾರ್ದು. ತಕ್ಷಣ ಈ ವಿಷಯನ ಭಾಷಣಿಗೆ ಹೇಳ್ಬೇಕು. ಮೇಡಮ್ ಕೂಡ ನಂಬಿದ್ದಾರೆ ಅಂದ್ರೆ ರಾಹುಲ್ ಆಕ್ಟಿಂಗ್ ಯಾವ ರೇಂಜಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಅಗತ್ಯ, ಅವಕಾಶ ಜೀವನದಲ್ಲಿ ಎಂಥವ್ರನ್ನೇ ಆದ್ರೂ ದೊಡ್ಡ ನಟರನ್ನ ಮಾಡುತ್ತೆ ವನಜಕ್ಕ. ಒಟ್ನಲ್ಲಿ ಆ ಮಹಾನಟಿ ಹೊರಗಡೆ ಹೋದ್ರೆ ಸಾಕು. ಹಾಗಾದ್ರೆ ನನಗಷ್ಟೇ ಸಾಕು. ಅದು ಪಕ್ಕ ವನಜಕ್ಕ. ಅವಳನ್ನು ತಡೆಯೋದು, ಉಳಿಸ್ಕೊಳ್ಳೋದು ಯಾರಿಂದನೂ ಆಗಲ್ಲ. ಭಾಷಣಿ ಏನಾಯ್ತು ನವ್ಯ? ಯಾಕೆಷ್ಟು ಭಯ? ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಆ ವೇಸ್ಟ್ ಪ್ರೀತಿ ಮೇಡಮ್ ಪ್ಲಾನ್ ನ, ನಿನ್ನ ನಾಟಕನ ಕೊಲ್ಯಾಪ್ಸ್ ಮಾಡ್ತಿದ್ದಾಳೆ. ನಿನ್ ಮೇಲಿರೋ ಕೋಪಕ್ಕೆ ಅಣ್ಣನ್ ಲೈಫ್ ನ ಸ್ಪಾಯಿಲ್ ಮಾಡ್ತಿದ್ದಾಳೆ. ಪ್ರೀತಿನ ಏನ್ ಮಾಡಿದ್ಲು ಈಗ?